ವಿಜಯಲಕ್ಷ್ಮಿ ಹಾಗೂ ದರ್ಶನ್ ರವರು ಇತ್ತೀಚಿನ ದಿನಗಳಲ್ಲಿ ತುಂಬ ಸಂತೋಷವಾಗಿ ಚೆನ್ನಾಗಿ ಇದ್ದರು. ಅದೆಷ್ಟು ಹೊಟ್ಟೆ ಉರಿದುಕೊಂಡಿದ್ದರೋ ಪವಿತ್ರ ಗೌಡರವರು. ಈಗೀಗ ದರ್ಶನ್ ರವರು ವಿಜಯಲಕ್ಷ್ಮಿ ಜೊತೆ ತುಂಬ ಚೆನ್ನಾಗಿ ಇರುವುದರಿಂದ ಮೊನ್ನೆ ಕೋರ್ಟಿಗೆ ಹೋದ ಕಾರಣ ಪವಿತ್ರ ಗೌಡರವರು ದರ್ಶನ್ ರವರ ಬಳಿ ನಿನ್ನ ನಂಬರ್ ಪಾಸ್ ಮಾಡು ಎಂದು ಕೇಳಿದ್ದಾರೆ. ಹಾಗೂ ಲಿಫ್ಟ್ನಲ್ಲಿ ನಡೆದಿದ್ದೇನು ನೋಡೋಣ ಬನ್ನಿ. ಲಿಫ್ಟ್ನಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಬಂದು ಕೋರ್ಟಿನಿಂದ ಆಚೆ ಬರುವಾಗ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ದರ್ಶನ್ ರವರಿಗೆ ಈಗ ಕೋರ್ಟ್ನಿಂದ 2 ತಿಂಗಳು ಬಿಡುಗಡೆ ಆಗಿದೆ. ಕೋರ್ಟ್ನಿಂದ ಈಗ ವಜಾ ಮನ್ನಣೆಯಾಗಿದೆ. ಹಾಗಾಗಿ ಅವರು ಕೋರ್ಟಿನಿಂದ ಹೊರಗೆ ಬರುವಾಗ ಪವಿತ್ರ ಗೌಡ ಜೊತೆಗೆ ಹೆಜ್ಜೆ ಹಾಕಿ ನಡೆದಿದ್ದಾರೆ. ಹಾಗೂ ಲಿಫ್ಟ್ನಲ್ಲಿ ನಾನಿದ್ದೇನೆ ಎಂದು ಸಮಾಧಾನ ಪಡಿಸಿದ್ದಾರೆ. ಹಾಗೂ ಪವಿತ್ರ ಗೌಡರವರ ಫೋನ್ ತೆಗೆದುಕೊಂಡು ದರ್ಶನ್ ರವರ ಖಾಸಗಿ ನಂಬರನ್ನು ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗಾಗಿ ವಿಜಯಲಕ್ಷ್ಮಿಯವರು ಇಷ್ಟು ದಿನ ಮಾಡಿದ ಶ್ರಮವೆಲ್ಲ ವೇಸ್ಟ್ ಆಯಿತು ಎಂದು ಅನಿಸುತ್ತದೆ. ವಿಜಯಲಕ್ಷ್ಮಿಯವರು ಪತಿಯವರನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ. ಹಾಗಾಗಿ ದರ್ಶನ್ ರವರು ಹೆಂಡತಿಗೆ ಮೋಸ ಮಾಡಬಾರದಿತ್ತು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರು 25ನೇ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿಕೊಂಡಿದ್ದರು. ಇದೆಲ್ಲದರ ನಂತರವೂ ಕೂಡ ವಿಜಯಲಕ್ಷ್ಮಿಯವರು ಪವಿತ್ರ ಗೌಡರವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಅತ್ತೆಗೆ ನಾವಿಬ್ಬರೇ ಸೊಸೆಯಂದಿರು ಎಂದು ಹೇಳಿದ್ದಾರೆ. ವಿಜಯಲಕ್ಷ್ಮಿ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ.